ತಾಳಿಕೋಟಿ ತಾಲೂಕಿನ ಬೆಕಿನಾಳ ಗ್ರಾಮದ ಶ್ರೀ ಘನಮಥೇಶ್ವರ ಮಠದಲ್ಲಿ ಪುರಾಣ ಮಂಗಳ ಕಾರ್ಯಕ್ರಮದಲ್ಲಿ ಶ್ರೀ ರಾಮಲಿಂಗ ಸ್ವಾಮಿಗಳು, ಚಬನೂರ ಶ್ರೀ ಮಡಿವಾಳ ದೇವರು, ಕಲಕೇರಿ ಗುಂಡಕನಾಳ ಪೂಜ್ಯರು, ಘನಮಠದ ಶ್ರೀಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ ಸಜ್ಜನ್, ದಾವಲಸಾಬ, ಅಮೀನಸಾಬ ದ್ಯಾಪೂರರವರು ದಾಸೋಹ ಸೇವೆ ಕೈಗೊಂಡಿದ್ದರು. ವರದಿ ಮಹಾಂತೇಶ ಕಾಂಬಳೆ. ಮಾಡಬೇಕಾಗ್ಯದ, ಯಾವಾಗ ಒಳ್ಳೇದು ಮಾಡಬೇಕಾಗ್ಯದ. ಸರದ್ದ ನೋಡ್ಕೊ, ತಡ ಮಾಡ್ಬಿಡ್ತಿದ್ರ ಮೇಡಮ್, ಜಲ್ದಿ ನೋಡಿಕೊಳ್ಳೋ ತಮ್ಮ. ನೀ ಬಂದಿದ್ದ ಯಾವಲ್ಲಿ, ಮುಂದಕ್ಕ ಹೋಗೋದು ಯಾವಲ್ಲಿ, ಏನ್ ಮಾಡಿದಿ? ಜಗಳ ಹಚ್ಚೋದು, ಅಲ್ಲಿ ಪುರಾಣಕ್ಕೆ ಹೋಗ್ಬೇಡ ಅನ್ನೋದು, ಅವ ಏನು ಮಾತಾಡ್ತಾನ ಅನ್ನೋದು, ಇದ್ರ ಮಾಡಬೇಡ. ಒಳ್ಳೇದು ಮಾಡು. ನಿನಗೆ ಒಳ್ಳೇದು ಮಾಡೋದು ಆಗ್ಲಿಲ್ಲ, ಕೆಟ್ಟದು ಮಾಡಬೇಡ. ಒಳ್ಳೇದು ಮಾಡಬೇಡ, ಕೆಟ್ಟದು ಮಾಡಬೇಡ. ಸಾಮಾನ್ಯ ಬಿಡ. ಜಲ್ದಿ ನೋಡಿಕೊಳ್ಳೋ ತಮ್ಮ. ನೀ ಬಂದಿದ್ದ ಯಾವಲ್ಲಿ, ಮುಂದಕ ಹೋಗೋದು ಯಾವಲ್ಲಿ. ಇಂದ ನಿನ್ನ ಸತಿ ಸುತ ಅಂದ್ರ, ಸತಿ ಅಂದ್ರ ಹೆಂಡತಿ, ಸುತ ಅಂದ್ರ ಮಕ್ಕಳು. ನಿನ್ನ ಹೆಂಡ್ರು ಮಕ್ಕಳು ಇದ್ರೊಳಗೆ ನೀವು ಹೋದಿ ಅಂದ್ರ ಗಣಮಠೇಶ್ವರ ಸುಖ ನಿನಗೆ ಸಿಗುದು ಯಾವಾಗ? ಅವನು ಅನುಕಂಪ ಆಗುದು ಯಾವಾಗ? ಗುರುವಿನ ಕೃಪೆ ಆಗುದು ಯಾವಾಗ? ಸಂಸಾರ ಮಾಡಕ್ ಬೇಡ ಅಂದಿಲ್ಲ. ಕಡ್ಕೊಳ್ಳ ಮಳಪತಿ ಇನ್ನೊಂದು ರೂಪ ಹೇಳ್ತಾನ, ಬೆಳ್ಳ ಬೆಳತನ ಗುರು ಬೋಧವ ಮಾಡೋ, ಬೆಳಗು ಮುಂಜಾನೆ ಗುರು ಭಜನೀಯ ಮಾಡೋ, ರಾತ್ರಿ ಮಕ್ಕೊಂಡಾಗ ಗುರುವಿನ ಕಾಲು ಹೊತ್ತಂಗಾಗಿರ್ಬೇಕು, ಗಣಮಠೇಶ್ವರ ಗದ್ದಿಗೆ ಮುಂದೆ ವರ್ಷದಂಗಾಗಿರ್ಬೇಕು, ಗಣಮಠೇಶ್ವರ ಗದ್ದಿಗೆ ಮುಂದೆ ಕಸ ಹೊಡೆದಂಗಾಗಿರ್ಬೇಕು, ಗಣಮಠೇಶ್ವರ ಗದ್ದಿಗೆ ಮುಂದೆ ನನಗೆ ಇಷ್ಟ ರೊಕ್ಕ ಪೆಟ್ಟಿಗೆ ಹಾಕದಂಗಾಗಿರ್ಬೇಕು, ಜಗಳ ಹಚ್ಚದಂಗಾಗಿರ್ಬಾರ್ದು, ಫೋನ್ಯಾಗ ಮಾತಾಡ್ದಂಗಾಗಿರ್ಬಾರ್ದು, ಮನಿ ಬೆಂಕಿ ಹಚ್ಚದಂಗಾಗಿರ್ಬಾರ್ದು. ಬೆಳ್ಳ ಬೆಳತನ್ನ ಗುರು ಬೋಧವ ಮಾಡೋ, ಬೆಳಗು ಮುಂಜಾನೆ ಗುರು ಭಜನೆ. ಆಯ್ತು, ಮತ್ತೆ ನೀನು ಹೊಲಕ್ಕೆ ಹೋಗು, ಮನೆಗೆ ಬಾ, ಕೃಷಿ ಮಾಡು, ಕಾಯಕ ಮಾಡು, ಹೆಂಡತಿ ಜೋಡಿರು, ಮಕ್ಕಳು ಜೋಡಿರು. ಬ್ಯಾಡ ಅಂದಿಲ್ಲ. ಮಕ್ಕೊಂಡಗರ ಜ್ಞಾನ ಗುರುವಿನ ಕಡೆ ಇರಲಿ. ಹಂಗ ಹಿಂದಕ್ಕೆ ಏಸೋ ಜಲಮಾನಿ ತಿರುಗಿ ಬಂದಿ. ಎಷ್ಟು 84 ಲಕ್ಷ ಜೀವರಾಶಿ ತಿರುಗಿ ತಿರುಗಿ ಒಡಿಸ್ಕೊಂಡು ಬಡಿಸ್ಕೊಂಡು ಕಪ್ಪಾಗಿ ಎತ್ತಾಗಿ ಮಂಗೆಯಾಗಿ ಎಷ್ಟೋ ತಿರುಗಿ 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 ಬಂದು ಒಳ್ಳೆ ಮಾನವ ಜಲಮಕ್ಕೆ ಬಂದಿರಿ. ಸಾವು ಬತ್ತು ಯಾವ ಬಂದ ಅಂದ್ರೆ ನೋಡ್ರಿ, ಸದ್ಯ ಹಾವತ್ತ ಒಬ್ಬರಿದ್ದ ಕೇಳ್ರಿ ನೀವು. ಸಾವಂದ್ರೆ ಅಷ್ಟು ಅಂತ ಮನುಷ್ಯ. ಯಮ ಬಂದ ಅಂದ್ರ, ಯಪ್ಪ ನಾ ಇಷ್ಟು ದಿನ ದಾನ ಮಾಡಿದ್ವಿ, ಅವತ್ತು ಮಾಡ್ತೀನೋ, ಇನ್ನೊಂದು 4 ತಿಂಗಳು ಮುಂದಕ್ಕೆ ಹಾಕು. ದಾನ ಕೊಟ್ಟೆ ನಂದಿ, ಧರ್ಮ ಮಾಡ್ತೀನಂದಿ, ದಾನ ಕೊಟ್ಟೆ ನಂದಿ, ಏನ್ ಕೊಡ್ತಿ? ಸಾವು ಬರ್ತಿ, ನಂಗೆ ಏನ್ ಕೊಡ್ತೀನಿ? ನೀನ್ ಕೊಡ್ತಿ. ನರ ಜಲಮದೋಡು ಸುಖ ಪಟ್ಟೆ ನಂದಿ, ಹೊಂಟಿ ಬಿಡಿ ನರಕ, ಅವ ಸುಖ ಪಡ್ತೆ? ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ, ಕೊಡ್ತಿದ್ದಾರೆ ಸಂತೋಷ ಇಲ್ಲ. ಏನ್ರಿ ಪುರಾಣ ಹಚ್ಚಾರ, ಏನು ಹಚ್ಚಾರ? ಕಂಡಕ್ಟ್ ರೊಕ್ಕದ ಗಣಮಠೇಶ್ವರ ಸ್ಕೂಲ್ಗೆ ಏನು ಕಮ್ಮದ ಅವ್ರು ಸರ್ ಮಾಡಿ ಹರಕತೆಗದ ಅವ್ರಿಗೆ. ಎಲ್ಲರೂ ಕಲಿಬೇಕ್ರಿ, ಒಬ್ಬರಿಂದ ಆಗಕ್ ಸಾಧ್ಯನೇ ಇಲ್ಲ. ಎಷ್ಟು ಕೊಡಬೇಕು ಆಗಕ್ ಸಾಧ್ಯನೇ ಇಲ್ಲ. ಅದು ಹನಿ ಹನಿ ಕುಡಿದ್ರೆ ಹಳ್ಳ, ಎಷ್ಟು ಮಾಡಿದ್ರು ಗುರುವಿಗೆ ಕಮ್ಮಿನೇ. ಹಂಗ ಎಲ್ಲರೂ ಕೊಡುವಂಥದ್ದು ನಂಬಲ್ಲಿರ್ಬೇಕು. ಅದಕ್ಕೆ ದಾನ ಕೊಟ್ಟೆ ನಂದಿ, ಸಂತೋಷ ಇಲ್ಲ ನಿನ್ನ ಮನದಲ್ಲಿ, ಎದ ಕೊಡ್ತಿ? ಸಂತೋಷ ಇಲ್ಲ. 1,000 ರೂಪಾಯಿ ಕೊಟ್ಟು 8 ಸಾರಿ ಹೇಳ್ಸೋತ್ರಿ. ನನ್ನ ಹೆಸರು ಹೇಳ್ಬೇಕ್ರಿ, ನನ್ನ ಹೆಸರು ಹೇಳ್ಬೇಕ್ರಿ, ನನ್ನ ಹೆಸರು ಅಲ್ಲಿ ಹೇಳ್ಬೇಕು. ನನ್ ಜಲ್ದಿ ಸಾವು ಬರಲ್ರಿ, ನನ್ನ ಜಲ್ದಿ ಸಾವು ಬರ್ರಿ, ನಾನು ಜಲ್ದಿ ಕರ್ಕೋರಿ ಅನ್ಬೇಕ್ರಿ. ಆಗಲ್ಲ. ಬದುಕಿನೊಳಗೆ ನಾವು ಒಳ್ಳೇದ ಮಾಡ್ಬೇಕಂತ ಇರ್ತದ, ಆದ್ರೆ ಮಾಡ್ಕೊಡುದಿಲ್ಲ. ಯಾಕೆ ಮಾಡ್ಕೊಡುದಿಲ್ಲ? ಎಲ್ಲದ ಪುಣ್ಯ? ಇಷ್ಟೆಲ್ಲ ಹೇಳ್ತೀರಿ, ಏನದ? ನಾವು ಎಲ್ಲಿಗೆ ಬಂದೀವಿ? ಎಲ್ಲರೂ ಸಾಯ್ದು ಒಂದಿನ ದಾನ ಮಾಡೋನು ಅಲ್ಲೇ ಸಾಯ್ತಾನ, ಪುಣ್ಯ ಮಾಡೋನು ಅಲ್ಲೇ ಸಾಯ್ತಾನ. ಏನ್ ಮಾಡಿದ್ರು ಮುಗ್ತಾರ. ನಾವು ಎಷ್ಟು ದಾನ ಮಾಡಿದ್ದೆವು. ಮಾತನಾಡಿರುವಂತ ಚಬನೂರಿನ ಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳವರ ಶ್ರೀಗಳಿಗೆ ಶರಣುಗಳನ್ನು ಸಲ್ಲಿಸುತ್ತ, ಅದೇ ರೀತಿಯಾಗಿ ಸಿದ್ಧಾರೂಢರ ಚರಿತ್ರೆಯನ್ನು, ಅವ್ರ ಬಗ್ಗೆ ನಾವು 1 ತಾಸು ಮಾತಾಡಿದ್ರು ಕಡಿಮೆ ಆಗಲ್ಲ. ಮುದಗಲ್ಲ ಮಹಾಂತಪ್ಪಗಳು ಪ್ರವಚನಕ್ಕೆ ಬರ್ತಾರಂದ್ರೆ ಅಲ್ಲಿ ಜಾತ್ರೆನೇ ಕರೆಯೋದು. ಯಾಕಂದ್ರೆ ಹಿಂದೆ ಇಳಕಲ್ಲ ಮಹಾಂತಪ್ಪಗಳು ಕೈಯಾಗಿ ಬೆಳೆದವರು, ಆ ಗರಡಿಯಲ್ಲೇ ಬೆಳೆದವರು ಅವರು. ಮಹಾಂತಪ್ಪಗಳು ಮುದಗಲ್ಲ ಅಪ್ಪಗಳು ಬರ್ತಾರ, ಭಯಂಕರ ಖುಷಿ ಅವರಿಗೆ. ಅಂಥವ್ರು ಬೆಕಿನಾಳ ಗ್ರಾಮದಲ್ಲಿ ಬಹಳ ಸುಂದರವಾಗಿ ಹುಬ್ಬಳ್ಳಿಯಿಂದ ಸಿದ್ಧಾರೂಢರು ಇಲ್ಲೇ ಬಂದಾರ ಅನ್ನೋ ಹಾಗ ನಿಮ್ಮೆಲ್ಲರಿಗೆ ಮುಟ್ಟು ಹಾಗೆ ಪ್ರವಚನವನ್ನು ಮಾಡಿರುವಂಥ ಪೂಜ್ಯ ಮಹಾಂತಪ್ಪಗಳು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತ, ಆಗಲೇ ನಮ್ಮ
ಚಬ್ನೂರ್ ಅಪ್ಪಗಳು ಹೇಳಿದರು ಶಿವಶರಣ ಸಜ್ಜನ ಸರ್ ಬಗ್ಗೆ. ಅವ್ರು ಎಷ್ಟು ಸರಳ ಅಂತ ಕೇಳಿದ್ರೆ ನಮ್ಮನ್ನು ಹೇಳಬೇಡ್ರಿ, ನಮ್ಮನ್ನು ಹೊಗಳಬೇಡ್ರಿ ಅಂತಾರ ಅವರು. ಆಗ ನಮ್ಮ ಮನಸ್ಸು ತಡಿದಲ್ಲ. ಅದು ಬಹಳ ದೊಡ್ಡ ದಾನಿಗಳವರು. ನಮ್ಮ ಮಠಕ್ಕೂ ಅಷ್ಟೇ ದಾನ ಮಾಡ್ಯಾರ, ಸಂತೆ ಕೆಲವು ಮಠಕ್ಕೂ ಅಷ್ಟೇ ದಾನ ಮಾಡ್ಯಾರ, ಮತ್ತು ನಮ್ಮ ಚಬನೂರು ರಾಜ್ಯರು ಅಷ್ಟೇ ದಾನ ಮಾಡ್ಯಾರ ಅವರು. ನಮ್ಮ ಗುರುಲಿಂಗ ಶಿವಾಚಾರ್ಯರು ಅಷ್ಟೇ ದಾನ ಮಾಡ್ಯಾರ. ಮತ್ತು ಅವ್ರ ದಾನ ಮಾಡ್ಯಾರ ಅಂತೇಳಿ ಅವರ ಸಾಲಿನೂ ಅಷ್ಟು ದೊಡ್ಡದೈತಿ, ಅವರ ಸಾಲಿನೂ ಅಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದೈತಿ. ಅವರು ಅಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಿವಶರಣ ಸಜ್ಜನ್ ಸರ್ ಅವರೇ, ಇಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಪತ್ರಕರ್ತರೇ, ಸಂಗೀತ ಬಳಗವೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳು. ಮುಳುಗಂದದ ಬಾಲಲ ಮಹಾಂತ ಶಿವಯೋಗಿಗಳು ಒಂದು ಪದ್ಯದಲ್ಲಿ ಬಹಳ ಚಂದ ಹೇಳ್ತಾರ. ಹಿಂದೆ ಮೈಸೂರಿನ ಮಹಾರಾಜರ ಒಂದು ಕಂಟಕವನ್ನು ಕಳೆದವರು, ನಿಮ್ಗೆ ಗೊತ್ತಿರಬಹುದು. ಬಹಳ ದೊಡ್ಡ ಶಿವಗಳು. ಈ ಗದಗ ಭಾಗದಲ್ಲಿ ಮುಳುಗಂದದ ಬಾಲಲ ಮಹಾಂತ ಶಿವಗಳು ಅಂದ್ರೆ ಬಹಳ ಒಳ್ಳೆ ದೊಡ್ಡ ಹೆಸರು ಅವರು. ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ನೋಡಿ ಅಂತ ದೊಡ್ಡ ಮಾತು ಹೇಳ್ತಾರ. ಪರಮಾತ್ಮ ಒಲಿಸುವುದು, ಗುರುವಿನ ಹತ್ರ ಬರುವುದು, ಗುರುವಿನ ಪಡ್ಕೊಳ್ಳೋದು ಅಷ್ಟು ಸುಲಭದ ಮಾತನಂತ ಕೇಳ್ತಾರ. ಯಾರು ಬಾಲಲಿಂಗ ಮಹಾಂತ ಶಿವಗಳು. ನಾನು ಮುದಗಲ ಮಹಾಂತ ಅಪ್ಪಗಳದು ನಾನು ಪ್ರವಚನ ದಿವಸ ಕೇಳ್ತಿದ್ದೆ. ನಮ್ಮ ಪರಶುರಾಮ ವಾಲಿಕರ್ ಅವರು ಆ ಮೊಬೈಲಲ್ಲಿ ಬಿಡ್ತಿದ್ರು, ಅದನ್ನು ಲೈವ್ ಕೇಳ್ತಿದ್ದೆ. ನಾವೊಂದು 2 ದಿವಸ ಬರ್ಬೇಕಂತ ಮಾಡಿದ್ದೆ, ನನಗೆ ಟೈಮ್ ಸಿಗಲಿಲ್ಲ. ಸಿದ್ಧಾರೂಢರ ಚರಿತ್ರೆ ಬಹಳ ಸುಂದರವಾಗಿ ಹೇಳಿದ್ರು ಅವರು. ಅದ್ರ ಒಂದು ದೃಷ್ಟಾಂತ ಬರ್ತದೆ, ಸ್ವಲ್ಪ ಹೇಳ್ತೀನಿ ನಾನು. ಬಸವಣ್ಣಪ್ಪ ಮತ್ತು ಬಸವಣ್ಣವ ಅಂತ ಇರ್ತಾರ. ಅದ್ರ ನೀವು ಕೇಳಿರ್ಬೋದು, ಅಜ್ಜ ಹೇಳಿರ್ಬೋದು. ಬಹಳ ದೈವ ಭಕ್ತಿ ಅವರು. ಬಹುಶಃ ಅವರಂತ ಭಕ್ತಿ ಈಗಿನ ಕಾಲದಾಗ ಯಾರು ಐತೋ ಬಿಟ್ಟದ್ದು ಗೊತ್ತಿಲ್ಲ. ಬಹಳ ಬಡತನ ಅಂದ್ರೆ ನಾವು ಅಂತ ಮನುಷ್ಯ ಎಲ್ಲಿ ಬರಬಾರ್ದು. ಅವ್ರು ಒಂದು ದಿನ ಸಿದ್ಧಾರೂಢರವ್ರ ಮನೆಗೆ ಹೋಗ್ತಾರ. ಹೋದಾಗ, ಅಮ್ಮ ನಿಮ್ಮ ಮನೆಯಲ್ಲಿ ಸ್ವಲ್ಪ ಏನಾದ್ರು ಊಟ ಇದ್ರು ಕೊಡು, ಹೊಟ್ಟೆ ಎಷ್ಟು ಐತೆ ಅಂತಾರ. ಸಿದ್ಧಾರೂಢರು ಅಂತಾರ, ಗಂಡ ಹೆಂಡತಿ ತೆಲೀಲಿ ಕೆಟ್ಟಾರ ನೀವನಿಗೆ ಅಂತಂತಾರ ಅವರು. ನಮಗೆ ಊಟ ಇಲ್ಲ ಅಂತೇಳಿ ನಾವ ಬಡದಾಡಕತ್ತೀವಿ, 3-4 ಮಕ್ಳು ಅದಾವು, ದಿನ ಒಂದು ಮನೆಗೆ ಹೋಗಿ ಹಿಟ್ಟು ಸೋಮಂದ್ ರೊಟ್ಟಿ ಮಾಡ್ಕೊಂಡ್ ತಿಂತೀವಿ ಅಂತಂದ್ರೆ ನನಗೆ ಕೇಳ್ತಾನೆ ನೀವು ಮುತ್ಯ ಅಂತಂದ್ರೆ ಸಿದ್ಧಾರೂಢರು ಇಬ್ರು ಗಂಡ ಹೆಂಡತಿ. ಇಲ್ಲ, ಅಲ್ಲಿ ಒಂದು ಬೊಗಣೆಗ ಆದ ನೀಡು ಅಂದ್ರವ್ರು. ಎಲ್ಲಿ ಬೊಗಣೆ ಅದು? ಅಯ್ಯಪ್ಪ ಇಲ್ಲೇ ಇಲ್ಲ ಅಂತ ನಾನು, ಇಲ್ಲ ಐತಿ ನೀಡು ಅಂದ್ರು. ತೆಗೆದು ನೋಡ್ತಾರ, ಅನ್ನ ಇರ್ತದ. ಅನ್ನ ಎಂಥ ಶಕ್ತಿ! ಈ ಹುಬ್ಬಳ್ಳಿ ಆ ಭಾಗದಾಗ ನವಲಗುಂದ ನಾಗಲಿಂಗಪ್ಪ, ಗದಗದ ಮಡಿವಾಳಪ್ಪ, ಸಿದ್ಧಾರೂಢರು ಎಲ್ಲ ಒಂದೇ ಸಮಕಾಲೀನ. ಹೌದು ಅಂದದ್ದು ಹೌದು, ಅಲ್ಲ ಅಂದದ್ದು ಅಲ್ಲದ ಮಾಡೋರು. ಕೇಳಿದ್ರಂತ, ಕೊಡೋಲ್ಲ ಐತಿ ಅಂದ್ರಂತ. ಕೊಟ್ರ ಅನ್ನ ಕೊಟ್ಟು ಹೊಳ್ಳಿ ಅವ್ರು ಮತ್ತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಇದನ್ನ ತಗೋ, ನೀನ್ ದೊಡ್ಡ ಶ್ರೀಮಂತ ಹಾಕಿ ಅಂದ್ರಂತ. ಅದು ಹೊಳ್ಳಿ ಒಂದ್ ಸ್ವಲ್ಪ ಕೊಟ್ಟಂತ ತೆಗೆದು ನೋಡಿದ್ರೆ ಬಂಗಾರ ಇತ್ತದು, ಬಂಗಾರ ಆಗಿತ್ತು. ಬಂಗಾರ ಆಗಿತ್ತು. ವ್ಯಾಪಾರ ಮಾಡ ಅಂತ ಹೇಳಿದ್ರು ಸಿದ್ಧಾರೂಢರು. ವ್ಯಾಪಾರ ಮಾಡಕತ್ತ. ಅವಾಗ ಟಾಂಗ ಇತ್ತು. ಟಾಂಗಾದಾಗ ಅಂಗಡಿಯಿಂದ ಮನೆಗೆ ಹೋಗ್ತಿದ್ದ. ಎಲ್ಲರೂ ಎದ್ದು ನಿಂತು ನೋಡ್ತಿದ್ರು. ಒಂದು ಪರಿಪಾಲನೆ ಮಾಡಿದ್ರು ಅವರು. ಏನು ಅಂತ ಕೇಳಿದ್ರ, ದಿನನಿತ್ಯ ನಾವು ಸಿದ್ಧಾರೂಢರ ಗದಿಗೆ ಹೋಗಿ ನಮಸ್ಕಾರ ಮಾಡಿ ವ್ಯಾಪಾರ ಮಾಡ್ಬೇಕಂತೇಳಿ ಅವರೊಂದು ನಿರ್ಧಾರ ಮಾಡಿದ್ರು. ಮುಂದೆ ವ್ಯಾಪಾರ ಮಾಡಕತ್ರು. ದೊಡ್ಡ ಶ್ರೀಮಂತ ಆದ, ಗುರುವಿನ ಮರ್ಕೋಂತ ಹೋಗ್ಬಿಟ್ಟ. ಯಾಕೆ ಈ ಮಾತನ್ನು ಹೇಳಿದಂದ್ರೆ, ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಕೋದೆ ಏನ್ ಹೇಳಿದ್ನಲ್ಲ ಅದು. ಹಾಗೆ ನಾ ಇದಕ್ಕೆ ಹೋಲ್ಸಾಕತ್ತೀನಿ. ಹಂಗ ವ್ಯಾಪಾರ ಮಾಡಿದ್ರು. ಬಸವಣ್ಣಪ್ಪ ಟಾಂಗದಾಗ ಬಂದಲ್ಲ ನೋಡ್ತಿದ್ರು.
ಒಂದು ಸ್ವಲ್ಪ ದಿವಸ ಗದ್ದಿಗೆ ಹೋದ್ರು ಗಂಡ ಹೆಂಡತಿ. ಮುಂದೆ ಬರ್ತಾ ಶ್ರೀಮಂತಿಕೆ ಚಲೋ ಆಯ್ತು, ಅದನ್ನ ಗದ್ದಿಗೆ ಹೋಗೋದನ್ನು ಮರ್ತು ಬಿಟ್ರು. ಒಂದು ದಿನ ಬಸವಣ್ಣಪ್ಪ ಟಾಂಗದ ಹೋಗ್ಬೇಕಾದ್ರೆ ಒಬ್ಬ ಮನುಷ್ಯ ಅಡ್ಡ ಬಂದು ಸತ್ತು ಹೋಗ್ಬಿಡ್ತಾನಲ್ಲಿ. ಮುಂದೆ ಅವನಿಗೆ ಕೇಸ್ ಆಗ್ತದೆ, ಜೈಲಿಗೆ ಹಾಕ್ತಾರೆ. ಬಂದ ತಾಯಿ ಇದ್ದಕ್ಕೆ, ಯಪ್ಪ ಯಾಕಿಂತ ಕಷ್ಟ ಕೊಟ್ಟಿ ನನಗ, ಶ್ರೀಮಂತನ ಮಾಡಿದೆ, ಬಡವಿದ್ದಕ್ಕಿನ ಶ್ರೀಮಂತನ ಮಾಡಿದೆ, ಹೊಳ್ಳಿ ನೀ ಕಸವಂಡಿ. ಮುಂದ ಮಕ್ಕಳಿಗೆ ಊಟಕ್ಕಿಲ್ಲದಂಗ ಆಯ್ತು. ಎಲ್ಲ ಮನೆಗೆ ಭಿಕ್ಷೆ ಬಿಡಕತ್ಲು. ಮಗ್ಳ ಮನೆಯವ್ರು ಏನಂದ್ರು, ನೋಡವಾ ಬಸವಣ್ಣವ, ನಮಗೂ ಸಂಸಾರ ಅದ, ಗಂಡ ಅದನ, ಮಕ್ಕಳದನ, ಎಷ್ಟು ದಿನ ಅಂತ ನೀನು ಕೊಡಬೇಕು ಅಂದ್ರು. ಕೊಡಕ್ಕಾಗಲ್ಲ, ಹೋಗು ಅಂತ ಹೇಳಿದ್ರು. ಗಂಡ ನೋಡಿದ್ರೆ ಜೈಲಿಗೆ ಬಿದ್ದಾನ. ನಾಳೆ ನೋಡಿದ್ರೆ ಶಿಕ್ಷೆ ಐತೆ ಅವನಿಗೆ. ಹೊಳ್ಳಿ ಹೆಂಡತಿದ್ದಾಗಿ ಸಿದ್ದಾಡ್ರು ಗದಿ ಬಂದು, ನಾ ಏನು ಮಾಡಿನ ತಪ್ಪ, ಆ ತಪ್ಪ ನಿನ್ನ ಮುಂದೆ ಮಾಡೋದಿಲ್ಲ ಅಂತೇಳಿ ಗದಿ ನಮಸ್ಕಾರ ಮಾಡಿದಾಗ ಅದ್ರಾಗ ಒಬ್ಬ ಕೋರ್ಟಿ ಬಂದು ಸಾಕ್ಷಿ ಹೇಳ್ದ. ಏನು ಹೇಳ್ದಂತ ಕೇಳಿದ್ರ, ಸಾಹೇಬ್ರೇ ಬಸವಣ್ಣಪ್ಪಂದು ಏನೂ ತಪ್ಪಿಲ್ಲ, ಅವ ಟಾಂಗದಾಗ ಬಂದು ಬಿದ್ದ, ಅವನಿಗೆ ಕಣ್ಣು ಕಾಣ್ತಿದ್ದಿಲ್ಲ, ಕಿವಿ ಕೇಳ್ತಿದ್ದಿಲ್ಲ, ಅವನಾಗೆ ಬಿದ್ದಾನ ಅಂದಾಗ ಅವಾಗ ಆ ಕೇಸ್ ಫುಲ್ ಆಗ್ಬಿಡ್ತದ. ನೋಡ್ರಿ ಯಾಕೆ ಈ ಮಾತನ್ನ ಹೇಳಿದಂತ ಕೇಳಿದ್ರೆ, ನೀವ್ ಎಷ್ಟು ಘನಮಠ ಶಿವಗಳ ಗದಿಗೆ ನಡ್ಕೊಂತೀರಿ, ನೀವೆಷ್ಟು ದಾನ ಮಾಡ್ತೀರಿ, ನೀವೆಷ್ಟು ಧರ್ಮ ಮಾಡ್ತೀರಿ, ಹೊಳ್ಳಿ ಅದನ್ನ ನಿಮಗೆ ಭಗವಂತ ಕೊಡ್ತಾನೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಭಗವಂತ ಅವರಾಗಿ ಆ ವಚನಗಳನ್ನು ಹೇಳ್ಕೊಂಡಿಲ್ಲ, ಅವು ನಿಮಗಾಗಿ ಹೇಳ್ಯಾರ. ಅವರು ನೋಡಿ ಅಪ್ಪಗಳು ನಮ್ಮ ಸಂತೇಕಲ್ರು ಅಜ್ಜರು ನಾ ಹೇಳೋರು, ಸಣ್ಣದೊಂದು ಹೆಲಿಕಾಪ್ಟರ್ ಮಾಡ್ರಿ ಬುದ್ಧಿ ಅಂತ ಹೇಳಿದೆ ನಾನು. ಇಲ್ಲಿ ಎದಾರ ಅಂದ್ರೆ ಒಂದು 100 ಕಿಲೋಮೀಟರ್ ಹೋಗಿರ್ತಾರ. ಅಷ್ಟು ಅವರ ಪ್ರಯಾಣ. ಆ ಪ್ರಯಾಣ ಅವ್ರು ನೋಡಿಬಿಟ್ರೆ ನಾನು ಒಂದೆರಡು ಸರಿ ಸಂತೇಕಲ್ ಹೋದಾಗ ನಿಮ್ಮ ದಿಕ್ಕಿಗೆ ಶರಣು ಅಂದೆ ನಾನು. ನೋಡಿ ನಾಳೆಗೆ ಏನ 5ನೇ 6 ಲಗ್ನದ ಅಂತ ಹೇಳಿದ್ರು ಅಜ್ಜಾರು ಬಂದ್ಕೊಳ್ಳೇನೆ. ಮತ್ ನೋಡ್ರಿ ಎಷ್ಟು ದೊಡ್ಡ ಮನಸ್ಸು ಅಜ್ಜಾರದು. ನಮಗೊಂದು ಹಾರ ಹಾಕ್ಲಿಲ್ಲ ಅಂದ್ರೆ ಮುಖ ಉಪ್ಪಿಸ್ಕೊಂಡು ಕುಂತ ಬಿಡ್ತೀವಿ ನಾವು. ಒಂದು ಶಾಲ್ ಹಾಕ್ಲಿಲ್ಲ ಅಂದ್ರೆ ಮುಖ ಉಪ್ಪಿಸ್ಕೊಂಡು ಕುಂದಿರ್ತೀವಿ ನಾವು. ಇಡೀ ನಮ್ಮ ಸ್ವಾಮಿಗಳೆಲ್ಲ ನನಗೆ ಸನ್ಮಾನ ಮಾಡಬೇಡ್ರಿ, ನಮ್ ದಕ್ಷಿಣ ಕೊಡಬೇಡ್ರಿ, ಕಲಿಕೆರೆ ಸ್ವಾಮಿಗಳು ಹಾಕ್ರಿ, ಗುಂಡನಾಳ ಸ್ವಾಮಿಗಳು ಹಾಕ್ರಿ, ಚಮನೂರು ಅಜ್ಜರ ಹಾಕ್ರಿ, ಮುದಗಲ ಅಜ್ಜರ ಹಾಕ್ರಿ. ಯಾರಂತ ದೊಡ್ಡ ಮನಸ್ಸು ಐತೆ ನೋಡೋಣ. ಘನಮಠ ಶಿವಗಳು ಬಿಟ್ರೆ ಆ ರೂಪದಲ್ಲಿ ಯಾರಿಗಾದ್ರೆ ಕಾಣ್ತಿದ್ದೀವಿ ಅಂತ ಕೇಳಿದ್ರೆ ನಮ್ ಗುರುಬಸ ಅಪ್ಪಗಳು. ನಾವು ತಾಯಿ ಮನಸ್ಸು ಅವ್ರದು. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಾಯಿ ಹೆಂಗ್ ಹೊಟ್ಟೆ ಹಾಕೊಂತಾಳಲ್ಲ ಹಂಗ ಅವರು, ಇದು ನಂದಲ್ಲ, ಎಲ್ಲಾ ಸಮಾಜದ್ದು. ಎಷ್ಟು ಜನ ಬರ್ತಾರಲ್ಲ ಅವರು ಮೊದಲು ಪ್ರಸಾದ ಮಾಡ್ಲಿ, ಅವರು ಮೊದಲು ಸಂತೋಷ ಪಡ್ಲಿ. ನಾವು ಆ ಭಾಗದ ಹೋದ್ವಿ ಅಂದ್ರೆ ಅಲ್ಲಿ ಪ್ರಸಾದ ಮಾಡಿದ್ರೆ ಹೋಗೋದಿಲ್ಲ. ಬರೀ ಒಂದೇ ಒಂದು ಮಾತು, ನಾವು ಬುದ್ಧಿ ಹಿಂಗ್ ಬರ್ತಾ ಇದೀವಿ ಅಂತ ಕೇಳಿದ್ರೆ ಎಷ್ಟು ತರ ಅಡಿಗೆ ಮಾಡಿಸೋದು ಏನ್ತಾನ ಅಂತ ಪರಮ ಪೂಜ್ಯರು. ನೋಡಿ ನಾವು ಈಗ ಬಾಗಲೇ ಬರಾಕತ್ 4-5 ವರ್ಷ ಆಯ್ತು. ವರ್ಷದಿಂದ ವರ್ಷಕ್ಕೆ ಪಾಪ ನಮ್ಮ ಬಾಪುಗೌಡ್ರೆಲ್ಲ ದಾನ ಮಾಡಿದ್ರು ಭೂಮಿಗೆ. ಇಲ್ಲಿ ಪಾಪ ನೋಡ್ರಿ ಅವರು ಬಾಪುಗೌಡ್ರು ಶಿವಗಳ ಒಂದು ಘನಮಠ ಶಿವಗಳ ಒಂದು ಆಶೀರ್ವಾದದಿಂದ ಅವರು ಕೂಡ ಸ್ವಲ್ಪ ಜಾಗ ದಾನ ಮಾಡಿದ್ದಾರೆ. ಹಿಂಗೆಲ್ಲ ನೀವು ದಾನಿಗಳು ಮುಂದೆ ಬಂದಾಗ ನಾಳೆಗೆ ಈ ಊರಾಗ ಒಂದು ಒಳ್ಳೆ ನಾಟಕ ಐತಿ. ಎಲ್ಲರೂ ಸೇರಿಕೊಂಡು ಏನು ಈ ಊರಿನ ಎಲ್ಲರೂ ಸೇರಿಕೊಂಡು ಒಳ್ಳೆ ಒಂದು ಸಾಮಾಜಿಕ ನಾಟಕ ಮಾಡಿರಿ. ನೀವು ಹೆಂಗ ಘನಮಠ ಶಿವಗಳ ಬರ್ತೀರಿ, ಹೆಂಗ ನಡ್ಕೊಂತೀರಿ, ಹಂಗ ನೀವು ಪುಣ್ಯ ಪಡ್ಕೊಂತೀರಿ ಅನ್ನುವಂಥ ಮಾತನ್ನು ತಿಳಿಸುತ್ತ ನಮ್ಮ 2 ಮಾತುಗಳು ವಿರಾಮ ಕೊಡ್ತಾರೆ. ಇದ್ದವರನ್ನ ಬೀಳುತ್ತಿರೋರನ್ನ ಕಷ್ಟ ಕಾಲದಲ್ಲಿರೋರಿಗೆ ಎತ್ತಿರುವುದೇ ಧರ್ಮ. ಅದಕ್ಕೆ ಮನುಷ್ಯ ಧರ್ಮ ಅಂತ ಹೇಳ್ತಾರೆ, ಮಾನವೀಯ ಧರ್ಮಗಳಂತಾರೆ. ಇವತ್ತಿನ ದಿನದಲ್ಲಿ ನಾವು ಟಿವಿ ಮತ್ತು ಮೊಬೈಲ್ ನೋಡೋದ್ರ ಮುಖಾಂತರ ಏನಾಗಿದೆಯಪ್ಪ ಅಂದ್ರೆ ಮಾನವೀಯ ಮೌಲ್ಯಗಳನ್ನು ಮರಿಲಾಕತ್ತೀವಿ. ಮಾನವೀಯ ಮೌಲ್ಯಗಳು ಮತ್ತು ಸಿದ್ಧಾಂತಗಳು, ಸಂಪ್ರದಾಯಗಳು, ಪರಂಪರೆಗಳು ಉಳಿಬೇಕಾದ್ರೆ ಇಂಥ ಪುರಾಣ ಪ್ರವಚನಗಳು ಬಹಳ ಅವಶ್ಯ ಐತೆ ಸಮಾಜಕ್ಕೆ ಇವತ್ತು. ನಮ್ಮ ಸಜ್ಜನ್ ಸರ್ ಭಾಳ ಕಳಕಳಿಯಿಂದ ಹೇಳಿದರು, ಇಲ್ಲಿ ನಾವು ಪುರಾಣ ಮಾಡ್ತಿರ್ತೀವಿ, ಅಲ್ಲಿ ಮಕ್ಕಳು ಮೊಬೈಲ್ ಗೀಚ್ಕೊಂಡು ಕುಂತಿರ್ತಾರ ಅಂತ. ನಾವು ಒಂದೇ ಮಾತು ಹೇಳ್ತೀವಿ, ಹೊರದೇಶದಾಗ ಮಕ್ಕಳನ್ನ 10-16 ವರ್ಷಗಳನ್ನ ಹೊರಗೆ ಹಾಕಿಬಿಡ್ತಾರೆ ಅವ್ರ ಮಕ್ಕಳು ದುಡಿಯೋಕೆ. ನಿಮ್ಮ ಶಾಲೆ ಖರ್ಚು ನೀವೇ ನೋಡ್ಕೊಡ್ರಿ ಅಂತ ಹಾಕ್ತಾರೆ ಅವರು.
ಅವ್ರು ತಮ್ಮ ಶಾಲೆ ಖರ್ಚು ತಾವೇ ನೋಡ್ಕೋಬೇಕು. ಇಲ್ಲಿ ಹಂಗಿಲ್ರಿ, ಹಸಿದು ಬಿಸಿದು ಬಿಟ್ಟು ತಂಗಳದ್ದು ಹಳಸಿದ ಮಕ್ಕಳಿಗೆ ಇಡ್ತೀವಿ ನಾವು. ಹಿರಿಯರು ಮಾಡಿ ತಿಂತೀವಲ್ರಿ ಅದು ಹಳಸಿದ್ದು, ನಮ್ಮಪ್ಪ ನಮ್ಮವ್ವ ಮಾಡಿ ತಿಂತೀವಲ್ಲ ಅದು ತಂಗಳದ್ದು, ನಾವು ದುಡ್ಡು ತಿಂತೀವಲ್ಲ ಅದು ಬಿಸಿದು. ಬಿಸಿ ತಿನ್ನಬೇಕಾ ದುಡ್ಡು ತಿನ್ನಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿದರು. ಮನುಷ್ಯ ಕಾಯಕ ಜೀವಿಯಾಗಿರ್ಬೇಕು. ಈಗ ನಾವು ಏನು ಮಾಡಿಬಿಟ್ಟಿವಿ, ನೀವು ಹಂಗೆ ಮಾಡ್ತೀರಿ, ಮಕ್ಕಳಿಗೆ ಬಿಸಿಲು ಕೊಡ್ಬೇಕು, ಹಳಸಿದ್ ಕೊಡ್ತೀರಿ. ಅದಕ್ಕೆ ಫ್ರಿಜ್ ಬಂದ್ಬಿಟ್ಟಾವ. ಈ ಫ್ರಿಜ್ ಹೆಂಗೆ ಬಂದಾವ ಅಂದ್ರೆ ನೀವು ಹಳಸಿದ್ದಂದ್ರೆ ನಿಮ್ಮ ಮುತ್ಯ ಗಳಿಸಿದ್ದು, ನಿಮ್ಮ ಮುತ್ಯ ಗಳಿಸಿದ್ದು, ನಿಮ್ಮ ಅಪ್ಪ ಗಳಿಸಿದ್ದು. ಯಾರ್ಯಾರು ಮಕ್ಳಿಗೆ ಇರೋ ಒಂದು ಮಕ್ಕ ಇತ್ತವ್ರಿ, ಇರೋ ಒಂದು 2 ಮಕ್ಳು ಅದಾವ, ಆಡಿನ ಮೇಲೆ ಹೆಂಗೆ 2 ಅದಾವ್ರಿ, ತಿಂದು ಓಣ್ಲಿ ಬಿಡ್ರಿ ಅಂತೀರಿ. ಅವ್ರನ್ನ ಏನು ಮಾಡ್ತೀರಿ, ಚಂದ ತಿನ್ನಿಸ್ತೀರಿ ಉಣಿಸ್ತೀರಿ. ಅವ್ರು ಏನು ಮಾಡ್ತಾರೆ ಗೊತ್ತಾ ನಿಮ್ಗೆ, ಬೀದೇ ಬಿಟ್ಟು ಹೋಗಿಬಿಡ್ತಾರೆ. ಮಕ್ಕಳಿಗೆ ಕಲಿಸ್ರಿ, ವಿದ್ಯಾ ಕಲಿಸ್ರಿ, ಜೊತೆಗೆ ಸಂಸ್ಕಾರ ಕಲಿಸ್ರಿ. ಸಂಸ್ಕಾರವೀನ ಪಶುಭಿ ಸಮಾನ ಅಂತ ಹೇಳ್ತಾರೆ. ಈ ಪುರಾಣ ಪ್ರವಚನ ನಡೆದಿರಬೇಕಪ್ಪ ಅಂದ್ರೆ ಆಧ್ಯಾತ್ಮಿಕ ಜೀವ ಅಷ್ಟೇ ಅಲ್ಲ, ಪುರಾಣದಲ್ಲಿ ಬರುವಂತ ಅನೇಕ ಪವಾಡಗಳು, ಒಬ್ಬ ಮಹಾತ್ಮರು ಶಿವಯೋಗಿಗಳು ಜೀವನ ಹೆಂಗ ನಡೀತು, ಆ ಜೀವನದಲ್ಲಿ ಅನೇಕ ನಿಮ್ಮಂತ ಭಕ್ತಾದಿಗಳು ಯಾವ ರೀತಿ ಆ ಶಿವಯೋಗಿಗಳಿಗೆ, ಸಂತರಿಗೆ, ಮಹಾಂತರಿಗೆ ಸಹಕಾರ ಕೊಟ್ಟೋರ್ದು ಒಂದು ಬರ್ತದ, ತೊಂದರೆ ಕೊಟ್ಟೋರ್ದು ಬರ್ತದ. ಆದ್ರೆ ತೊಂದರೆ ಕೊಟ್ಟೋರ್ಗಿಂತ ಸಹಕಾರ ಕೊಟ್ಟೋರು ಎಷ್ಟು ಸುಖ ಅನುಭವಿಸ್ಯಾರ ಅಂತೇಳಿ ಪುರಾಣ ಪ್ರವಚನ ಹೇಳ್ಬೇಕಾಗ್ತದೆ. ಇವತ್ತು ಪುರಾಣ ಪ್ರವಚನ ಅನ್ಕೂಲ ಒಂದಿಷ್ಟು ಮನಸ್ಸಿಗೆ ಶಾಂತಿ ಸಿಗೋದ್ರ ಜೊತೆಗೆ ಸಂಸ್ಕಾರ ಸಿಗ್ಲಂತ ಪುರಾಣ ಪ್ರವಚನ ಮಾಡ್ತಾರೆ. ಇವತ್ತು ಬೇರೆ ಕಡೆ ಎಲ್ಲ ಪುರಾಣ ಪ್ರವಚನ ನಡೀತಾವ, ಆದ್ರೆ ಬೆಗ್ನಾದ ನಡೆಯುವಂತ ಪುರಾಣ ಪ್ರವಚನ ವಿಶೇಷ ಅಂತ ನಾವು ತಿಳ್ಕೊತೀವಿ. ಅಪ್ಪವರು ಸಂತೆಕೆಲ್ಲದಲ್ಲಿ ಇರ್ತಾರೆ, ನೀವು ಇಲ್ಲಿರ್ತೀರಿ, ಸರ್ ತಾಳಿಕೋಟೆಗೆ ಇರ್ತಾರೆ, ಯಾರಿಗೂ ಬಿಡೋರಲ್ಲ. ಅಪ್ಪವ್ರದೊಂದು ಆದೇಶ ಬಂದ್ರೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಂತು ಮಾಡ್ತಿಲ್ಲ. ಇದು ನಿಜವಾದ ಗಣಮಠೇಶ್ವರಿ ಕೊಡುವಂತ ಗೌರವ ಭಕ್ತಿ ಅಂತ ನಾವು ತಿಳ್ಕೊಂಡಿವಿ. ಇವತ್ತು ಹಿಂದೆ ಸಿದ್ಧಲಿಂಗ ಸ್ವಾಮಿಗಳು ಈಗ ಒಂದಿಷ್ಟು ಕಾರಣ ಅನುಕೂಲ ಆಗ್ಯಾವ, ಚಲೋ ರೋಡ್ ಅದಾವ. ಪೂಜ್ಯನ ಹಿರಿಯ ಗುರುಗಳು ಒಂದು ಪತ್ರ ಬರೀತಿದ್ರು, ಮಾನ್ ಸ್ವಾಮಿಗಳ ಬೆಕ್ನಾದ ಪುರಾಣ ಮಾಡಾಕತ್ತಿರೋ ನಿಂತಿರೋ, ಇವ್ರು ಬರ್ಯಾಕ ಬರ್ದು ಬಿಡೋರು, ಇವರು ಇಲ್ಲ ಮಾಡಾಕತ್ತೀವ ಅಂತ. ತಕ್ಷಣ ಇಲ್ಲಿ ಬಂದು ನಮ್ಮ ಸರ್ ಎಲ್ಲ ಹಿರಿಯರು ಕುತ್ಕೊಂಡು ಪುರಾಣ ಪ್ರವಚನ ಮಾಡಂಬ್ರಪ್ಪ ಅನ್ನೋಣ ಅಷ್ಟೇ ಸಂತೋಷದಿಂದ ಗುರುವಿನ ಆಜ್ಞೆ ಇದಂತೆ ಎಲ್ಲರೂ ಕೂಡ ಪ್ರವಚನವನ್ನು ಮಾಡಿ ಪುರಾಣ ಮಾಡ್ತಿದ್ರು. ಅವರು ಕೂಡ ನಾವೇನು ಸಿದ್ಧಲಿಂಗ ಸ್ವಾಮಿ ನೋಡಿವಿಲ್ಲ, ಗಣಮಠೇಶ್ವರ ನೋಡಿಲ್ಲ. ಅವ್ರು ಹೆಂಗಿದ್ರಪ್ಪ ಅಂದ್ರೆ ಈ ಅಪ್ಪೋರಲ್ಲ ಇವ್ರಂಗ ಅವ್ರಿದ್ರು. ಯಾಕಂತ ಕೇಳ್ರಿ, ಇವರು 10 ರೂಪಾಯಿ ಮುಟ್ಟಲ್ಲ. ನಮ್ಮ ತಂದೆಯವ್ರು ಹೇಳ್ತಾರೆ, ಒಂದ್ಸಲ ಸಣ್ಣ ಇದ್ದಾಗ ಮಠಕ್ಕೆ ಹೋಗಿದ್ದೆ, ಸೂಗಯ್ಯ ಅಂತಿದ್ದ, ಸೇವಾ ಮರಿ ಸೂಗಯ್ಯ ಅಂತಿದ್ದಾಗ ಅಮಾಸೆ ದಿವಸ ಹೋಗಿದ್ದೆ ನಾನು ನಮ್ಮ ಅಪ್ಪವ್ರ ಜೊತೆ. ಮರದಾಗ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಯಾರೋ ಒಂದಿಷ್ಟು ಮಂದಿ ದೊಡ್ಡ ಶ್ರೀಮಂತರು ಬಂದ್ರಿ, ಅಪ್ಪವ್ರು ಅವ್ರಿಗೆ ಸಜಕ ಮಾಡಿಸ್ಬೇಕಂತ ನನಗೆ ಕೇಳಿದ್ರೆ ಏನು ಮಾಡೋ ಗದಿಗೆ ಮಾಡಿಸ್ತಾನೆ ಹೋಗಂದ್ರೆ ಅವ್ರು ಅಜ್ಜವರು. ಯಾರೋ ಅಷ್ಟೊಂದು ರವಾ ಕೊಟ್ಟಿದ್ರು, ಚಜಕ ಕೊಟ್ಟಿದ್ರು, ಬೆಲ್ಲ ಕೊಟ್ಟಿದ್ರು, ಸಜಕ ರೆಡಿ ಆಯ್ತು. ಅವ್ರೇನೋ ಒಂದಿಷ್ಟ ಕಡೆ ರಾಯಚೂರು ಕಡೆ ಭಕ್ತರು ಬಂದೊಂದು ಆಗಿನ ಕಾಲಕ್ಕೆ ಒಂದು 5,000 10,000 ದಕ್ಷಿಣ ಕೊಟ್ರು. ನಮ್ಮ ಅಪ್ಪರ ಕಾಕಿಗೆ ಬಂದವ್ರು ಇನ್ನೊಂದು ತಾಸನೆ ಹೋದ ನೋಡ್ರಿ ರೊಕ್ಕ ಇವು ಅಂದ್ರು. 1 ತಾಸು 2 ತಾಸು ಆಗಿದ್ದಿಲ್ಲ, ಯಾರೋ ಬಂದ್ರು, ಯಪ್ಪ ಯಾಕ ಹೊಲಕ್ಕೆ ಹಾಕ್ನಿ, ಒಟ್ಟ ಹೊಲ ಏಳಿಗಾಗಲ್ದಪ್ಪ, ಬಿಸ್ನೆಸ್ ಮಾಡಕತ್ತೀವಿ, ಬಿಸ್ನೆಸ್ಗೆ ಯಾಕ ಅನುಕೂಲ ಆಗಲ್ದಪ್ಪ ಅಂತಂದ್ರು. ಅಲ್ಲೆಲ್ಲ ನೋಡ್ಬೇಕು ಸುಗ ಎಷ್ಟು ಎನ್ಸ್ಕೊಡ್ಲಿ ಸುಗಯ್ಯ ಅಂದ್ರು. ಎನ್ಸ್ಕೊಟ್ರು, ಹೋದ್ರು ತಗೊಂಡು. ಇಷ್ಟ ನೋಡಿ ಗಣಮಠದಪ್ಪ ಮಾಡಿದಾಗ ಉಣ್ಣಾಕ ತಿನ್ನಾಕ ಬರ್ತಿಲ್ಲ, ಭಕ್ತರಿಗೆ ಬಂದ್ರೆ ತೊಂದ್ರಿಲ್ಲ, ಗಣಮಠದಪ್ಪ ಆರಾಮ ಇಟ್ಟ ನಮ್ಮನ್ನ ಅಂತ ಹೇಳಿದ್ರಲ್ಲ, ಇದು ಗಣವೀರಾಗ್ಯ ಚಕ್ರವರ್ತಿಗಳ ಮಠ ಅಂತ ನಾವು ಹೇಳ್ತೀವಿ. ಆ ತತ್ ಸ್ವರೂಪರೇ ನಮ್ಮ ಅಪ್ಪವ್ರ ಅಂತ ನಾವು ಹೇಳ್ಬೇಕಾಗ್ತದೆ. ಇವತ್ತು ಅವ್ರು ಯಾವತ್ತು ರೊಕ್ಕಕ್ಕಾಗಿ ಬಂದಿಲ್ಲ. ನಾವೊಂದು ಮಾತು ಹೇಳ್ತಿರ್ತೀನಿ, ಹೊಟ್ಟೆಗಾಗಿ ಬಂದಿಲ್ಲ, ಬಟ್ಟೆಗಾಗಿ ಬಂದಿಲ್ಲ, ಜುಟ್ಟಿಗಾಗಿ ಬಂದಿಲ್ಲ, ಭಕ್ತರಿಗಾಗಿ ಬಂದವರು ಯಾರಪ್ಪ ಅಂದ್ರೆ ಗಣಮಠೇಶ್ವರ ಮಠದ ಪರಂಪರೆಯ ಗುರುಗಳಂತ ನಾವು ಹೇಳ್ಬೇಕಾಗ್ತದೆ. ಇವತ್ತು ಅಂತ ಪರಮ ಪೂಜ್ಯ ಗುರುಗಳು ಇವತ್ತ ಗಣಮಠೇಶ್ವರ ಮಠದಲ್ಲಿ ಎಲ್ಲಾ ಭಕ್ತ ಸಮೂಹ ಕಟ್ಕೊಂಡು ಇವತ್ತೆಲ್ಲ ನಿನ್ನೆಲ್ಲ ನಮಗ ಮಠಕ್ಕೆ ಸಂಬಂಧ ತಲತಲಾಂತರದಿಂದ ಮಠ. ಅವ್ರು ಏನೇ ಒಂದು ಅಯ್ಯಾಚಾರ ಮಾಡಿದ್ರು ಕೂಡ ಒಟ್ಟ ಅಪ್ಪುಗಳ ಮೈಗಸ್ಕೊತಿದ್ದಿಲ್ಲ. ಅಲ್ಲಿ ನಮ್ಮ ಕಾಕಾದ ಗುಲ್ಕಣ ಮಾತ ಕಾಕದ ಹೋಗ್ರಿ ಕೇಳ್ರಿ. ಮಠಕ್ಕೆ ಒಂದು ದಾಸೋಹ ಮಾಡ್ಬೇಕು ಬಂತು, ಈಗ ಇಂಥವ್ರು ಕೇಳ್ರಿ. ಒಬ್ಬ ಶಿವಯೋಗಿ, ಒಬ್ಬ ಸಂತ, ಒಬ್ಬ ಮಹಾಂತ ಹೆಂಗಿರ್ಬೇಕಂದ್ರ ಗಣಮಠೇಶ್ವರ ಮಠದ ಗುರು ಪರಂಪರೆ ನೋಡಿ ನಾವು ಕಲಿಬೇಕಾಗ್ತದೆ. ಅಂತ ಪರಂಪರೆಯ ಪೂಜಾರಿ ಇವತ್ತ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಿರೋದು ನಿಮ್ಮ ಸುದೈವ ಅಂತ ಹೇಳ್ಬೇಕಾಗ್ತದೆ. ಗಣಮಠ ಶಿವಯೋಗಿಗಳು ನಮ್ಮ ಮಹಾಂತಪ್ಪಗಳು ಒಂದು ಮಾತು ಹೇಳಿದ್ರು, 3 ಮಾತು ಹೇಳಿದ್ರಂತ. ಏನ್ ಹೇಳಿದ್ರು? ಕೃಷಿಕೋ ನಾಸ್ತಿ ದುರ್ಭಿಕ್ಷನ್, ಜಪತೋ ನಾಸ್ತಿ ಪಾತಕಂ. ಕೃಷಿಯಿಂದ ಯಾರು ಇರ್ತಾರ ಅವ್ರು ಬಡತನ ಇಲ್ಲ, ಕಾಯಕ ಯಾರು ಮಾಡ್ತಾರ ಅವ್ರು ಬಡತನ ಇಲ್ಲ. ನಾವು ಕಟ್ಟಿ ಮೇಲೆ ಕುಂತ ಇಸ್ಪಟ್ಟಾಡಿ
ಬಂದೆಲ್ಲ ಇನ್ಸೂರೆನ್ಸ್ ರೊಕ್ಕ ನಾವು ಮೋಜು ಮಜಾ ಮಾಡಿ ನಮಗೆ ಬಹಳ ಲಾಸ್ ಐತ್ರಿ ಅನ್ನೋದು ನಮಗೆ ಕರ್ಮ. ಅದು ಸರ್ಕಾರನು ಸವಲತ್ತು ಕೊಟ್ಟದ, ನೀವು ಹೊಲ್ದಾಗ ಬೆಳೆನೂ ಬಂದದ, ನೀವು ದುಡಿಯೋದು ಎಷ್ಟು ತಾಸು ಅಂತ ಎದಿ ಮ್ಯಾಕ ಇಟ್ಕೊಂಡು ವಿಚಾರ ಮಾಡ್ರಿ. ದುಡಿಯೋದಿಲ್ಲ ಯಾರು. ಆ ಬಂದಂತ ರೊಕ್ಕ ತಾಳಿಕೋಟೆನೋ ವಿಜಯಪುರ ಹೋಗಿ ಒಂದಿಷ್ಟು ಖರ್ಚು ಮಾಡಿ ಕಾಲೇ ಕುಂತ ಇಸ್ಪಟ್ಟಾಡಿ ಮಾಡಿ ಯಾಕ ನಾವು ಗ್ರಹಗತಿನೇ ಸರಿ ಇಲ್ಲ ಅಂತಂದ್ರೆ ಅದು ಗ್ರಹಗತಿ ಅಲ್ಲ, ನಿಮ್ಮಲ್ಲಿರುವಂತ ಅನುಕೂಲಗಳನ್ನು ನೀವು ದುರುಪಯೋಗ ಪಡಿಸ್ಕೋತೀರಿ ಅಂತ ಅರ್ಥ. ಕಾಯಕ ಮಾಡ್ಬೇಕು ಮನುಷ್ಯ. ಅದಕ್ಕೆ ಗಣಮಟೇಶ್ವರ ಹೇಳ್ತಾರ, ಕೃಷಿಕೋ ನಾಸ್ತಿ ದುರ್ಭಿಕ್ಷ, ಕೃಷಿಕರಿಗೆ ಎಂದೂ ಬಡತನ ಇಲ್ಲ. ನಾವು ಮಾಡುವಂತ ರೀತಿಯಲ್ಲಿ ಕಾಯಕವನ್ನು ಮಾಡಬೇಕು. ಜಪತೋ ನಾಸ್ತಿ ಪಾತಕಂ, ಒಂದಿಷ್ಟು ಜಪ ಮಾಡಬೇಕು. ಮುಂಜಾನೆಯಿಂದ ಸಂಜೆ ತನಕ ಜಪ ಮಾಡ್ಲಿಕ್ಕಿಲ್ಲ. ಜಪ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರ, ದೇವರೇ ಗುರುವೇ ನೀ ಕೊಟ್ಟಂತ ಪ್ರಸಾದ ಉಣಾಕತ್ತೀನಿ, ನೀ ಕೊಟ್ಟಂತದ ನಿನಗೆ ಸಮಾಜಕ್ಕೆ ಕೊಡ್ತೀನಿ ಅಂತೇಳಿ ಒಂದಿಷ್ಟು ಪರೋಪಕಾರಕ್ಕಾಗಿ ಮಾಡಿ ಊಟ ಮಾಡ್ರಿ, ಎಷ್ಟು ಆನಂದ ಇರ್ತದೆ ನೋಡ್ರಿ. ನೀವು ಇಲ್ಲೆಲ್ಲ ನೀವು ಅನೇಕ ಮಂದಿ ಕಾಣಿಕೆಗಳನ್ನ ಕೊಟ್ಟಿರಿ, ಒಂದು ಹೆಮ್ಮೆ ಐತಿ. ನೀವು ಇಲ್ಲಿ ಪ್ರಸಾದ ಮಾಡ್ಬೇಕಾದ್ರೆ ನಾವು ಕೊಟ್ಟಿವಂತ ಊಟ ಮಾಡಲ್ಲ, ಇದು ಗಣಮಟಪ್ಪನ ಪ್ರಸಾದ ಅಂತ ತಿಳ್ಕೊಂಡು ಪ್ರಸಾದ ಮಾಡ್ತಿಲ್ಲ. ಇದೇ ನಿಮ್ಗೆ ಸಿಗುವಂತ ಸಂಸ್ಕಾರ ಅಂತ ನಾವು ಹೇಳ್ತೀವಿ. ನೀವು 10,000 ಕೊಟ್ಟಿರೋದ್ರಿ, 50,000 ಕೊಟ್ಟಿರೋದು, ಲಕ್ಷ ಕೊಟ್ಟಿರೋದಿರಿ, ಹಾಗೆ ಪ್ರಸಾದ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಇದು ನಂದಲ್ಲ ನಿಂದು ಅಂತ ಪ್ರಸಾದ ಮಾಡ್ತಿಲ್ಲ. ಇದು ನಿಜವಾದ ನಿಮ್ಮ ಭಕ್ತಿ ಅಂತ ನಾವು ಹೇಳ್ಬೇಕಾಗ್ತದ. ಒಂದೊಂದು ಕಡೆ ಕೊಟ್ಟಿರ್ತಾರೆ ದಾನ. ಒಂದು ಪುರಾಣಕ್ಕೆ ಹಿಂದೆ ಬೇಸಿಗೆಯಾಗನೆ ಪುರಾಣದಾಗ ಕುಂತಿದ್ದೆ, ಅವ ಫ್ಯಾನ್ ಕೊಡ್ಸಿದ್ದ. ಫ್ಯಾನ್ ಕೊಡ್ಸ ನಾನು ನಂದೆ, ಸ್ವಲ್ಪ ಫ್ಯಾನನ್ನು ಹಾಕಪ್ಪ ಅಂದೆ. ಹಾಕಿದ್ರೆ ಫ್ಯಾನ್ ಬಂದ್ ಮಾಡ್ರಿ ಗುರುಗಳು ಅಂದವ. ಯಾಕಪ್ಪ ಅಂದೆ. ಬಂದ್ ಮಾಡಿ ಯಾವುದು ಫ್ಯಾನ್ ಅಂದ. ಇಲ್ಲ ಒಂದು ಪಾಯಿಂಟ್ ಇರ್ತೀವಿ, ಅದನ್ನೇ ಬ್ಯಾಡ್ರಿ ಅಂದ. ಯಾಕೆ ಹಿಂಗ್ಯಾಕೆ ಅಂತ ಕೇಳಿದ್ವಿ ನಾವು. ನೋಡ್ರಿ ಗುರುಗಳ ಫ್ಯಾನ್ ನಾ ಕೊಟ್ಟಿನಲ್ಲ, ನನ್ನ ಹೆಸರು ಬರ್ಸೀನಿ, ದೊಡ್ಡ ದೊಡ್ಡ ಅಕ್ಷರಲಿ ಹೆಸರು ಬರ್ಸೀನಿ, ಹೆಸರು ಕಾಣಬೇಕು. ನೀವು ಫ್ಯಾನ್ ಹಚ್ಚ ನನ್ನ ಹೆಸರು ಕಾಣಲ್ಲ, ಅದಕ್ಕೆ ಫ್ಯಾನ್ ಹಾಕ್ಬೇಡ್ರಿ ಅಂದ. ಆದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರ್ರಿ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕೊಟ್ಟಿದ್ದು ಮುಂದೆ ಬುದ್ಧಿ ಸರ್ವಜ್ಞ ಅಂತ ಹೇಳ್ತಾರಲ್ಲ. ನೀವು ಮತ್ತೇನು ಕೊಟ್ಟಿರಲ್ಲ, ಸಮಾಜಕ್ಕೆ ಧರ್ಮಕ್ಕಾಗಿ ಕೊಟ್ಟಿರಲ್ಲ. ಅದು ನಿಮ್ಗೆ ಏನಾಗಿ ಬರ್ತದಪ್ಪ ಅಂದ್ರ ಮುಂದೆ ಅದ್ರ 10 ಪಟ್ಟು ಕೊಡ್ತಾನೆ ಗಣಮಟೇಶ್ ಅಂತ ನೀವೆಲ್ಲ ತಿಳ್ಕೋಬೇಕು. ಮೊನ್ನೆ ಅಪ್ಪಗಳು ನಿನ್ನೊಂದು ಉದಾಹರಣೆ ಹೇಳಿದ್ರು. ಇಬ್ಬರು ಗಂಡ ಹೆಂಡತಿ ಊಟ ಮಾಡ್ಬೇಕಾದ್ರೆ 2 ರೊಟ್ಟಿಯಾಗ 1 ರೊಟ್ಟಿ ಸಿದ್ಧಾರೂಢ್ರಿಗೆ ಕೊಟ್ರು. ಆ ರೊಟ್ಟಿ ತುಂಬಾ ಪುಂಡಿ ಪಲ್ಯ ಹಚ್ಚಿದ್ರ ಆ ರೊಟ್ಟಿ ತುಂಬಾ ಹೆಂಗ್ ಪುಂಡ್ಯ ಪಲ್ಯ ಹಂಗ ನಿಮ್ಮ ಮನೆ ತುಂಬಾ ಸಂಪತ್ತಾಗ್ಯದ ಅಂತೇಳಿ ಸಿದ್ಧಾರೂಢ್ರು ಏನ್ ಆಶೀರ್ವಾದ ಮಾಡಲ್ಲ, ಆಶೀರ್ವಾದ ಕೂಡ ನಿಮ್ಗೆ ಆಗ್ಯದ. ಎಲ್ಲಿ? ಗಣಮಟೇಶ್ವರ ಮಠದಲ್ಲಿ. ಗಣಮಟೇಶ್ವರ ಮಠದಲ್ಲಿ ಅಂತ ಅನೇಕ ಆಶೀರ್ವಾದ ಆಗ್ಯಾವ ನಿಮಗ. ಇವತ್ತು ನಮ್ಮ ಸಜ್ಜನ್ ಸರ್ ಕೊಡಗೈ ದಾನಿಗಳಂತ ಹೇಳ್ತೀವಿ. ಅವ್ರು ಹೇಳ್ತಾರೆ, ಏನ್ರಿ ಸರ್ ಇಷ್ಟೆಲ್ಲ ದಾನ ಮಾಡ್ತಿರೋದು? ನಮ್ದೇನಪ್ಪ ಎಲ್ಲ ಗಣಮಟಪ್ಪ ಒಂದೈತಿ ಕೊಡಾಕೈತಿ ತೋಡ್ರಪ್ಪ ಅಂತಾರ ಅವರು. ಅಂತ ನಿರ್ಮಳ ಭಾವನೆ ಬೇಕು. ಅಂತ ನಿರ್ಮಳ ಭಾವನೆ. ಮತ್ತೆ ಇವತ್ತು ನಮ್ಮ ಅಶೋಕ್ ಸರ್ ಅವ್ರು ಅಮೇರಿಕಾಕ್ಕೆ ಹೋಗಿ ಬಂದ್ರು, ಹೊರದೇಶಕ್ಕೆ ಹೋಗಿ ಬಂದ್ರು, ಒಡ್ಡೊಳಗಿಯವರು. ಆದ್ರೂ ಕೂಡ ನಾನು ಇವತ್ತೊಂದು ಮಾತಾಡ್ತೀನಿ, ಅವರಂತ ಸರಳ ವ್ಯಕ್ತಿ ಎಲ್ಲಿ ಇಲ್ಲ. ನಾನು ಅಮೇರಿಕಾ ಅಲ್ರಿ, ಬೆಂಗಳೂರ ನೌಕರಿ ಮಾಡೋರು ನೋಡ್ಬೇಕ್ರಿ. ಅವ್ರ ಕಿಸ್ತಾಕ ಇಟ್ಕೊಂಡ್ ತಿರುಗಾಡ್ತಿರ್ತಾರೆ, ಯಾರನ್ನೂ ಮಾತಾಡ್ಸಲ್ಲ ಅವರು. ಇವ್ರು ನಾನು ಲುಂಗಿ ಉಟ್ಕೊಂಡ್ ತಿರುಗಾಡ್ತಾರೆ. ಅಮೇರಿಕಾದಾಗ ಇದ್ದಾಗ ಹೋದ್ರೆ ಅಂತರಲ್ಲೇ ನಡೀತಿರ್ತಾರ. ಅವರು ಲುಂಗಿ ಉಟ್ಕೊಂಡ್ ತಿರುಗಾಡಿದ್ರೆ ನಿಜವಾದ ಒಬ್ಬ ಭಾರತೀಯ ವ್ಯಕ್ತಿ ಅಂದ್ರೆ ಮೊಡೊಳಗಿ ಸರ್ ಅಂತ ಹೇಳ್ತೀನಿ ನಾನು, ಅಶೋಕ್ ಸರ್. ಅಂತ ಸರಳ ವ್ಯಕ್ತಿತ್ವ ಇರುವಂತ ಊರಲ್ಲಿ ಅವ್ರ ತಂದೆಯವರು ಕೂಡ ಒಬ್ಬ ಶಿಕ್ಷಕರಾಗಿದ್ರು. ಅವರು ಕೂಡ ಈ ಪುರಾಣ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ರು. ನೀವು ನಾ ಈ ಯಾಕೆ ಹೇಳ್ತೀನಿ ಮಾತ್ರ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ನಿಮ್ಮ ಮಕ್ಕಳಿಗೆ ಸುಭಾಷ್ ಚಂದ್ರ ಬೋಸ್ನ ಬಗ್ಗೆ ಹೇಳ್ರಿ, ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ರಿ. ದೇಶ ಕಟ್ಟುವಂತವ್ರು, ಸಮಾಜ ಕಟ್ಟುವಂತವ್ರ ಬಗ್ಗೆ ಹೇಳ್ರಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಷ್ಟು ಮಾಡಿದ್ದ ಇಷ್ಟು ಮಾಡಿದ ಅಂತ ಹೇಳ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾದ್ರೆ ಮಠಮಾನ್ಯಗಳಿಗೆ ಕಳ್ಸ್ರಿ ನಿಮ್ಮ ಮಕ್ಕಳನ್ನ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಮಠಮಾನ್ಯಗಳಿಗೆ ಹೋಗ್ರಿ ಅಂತ ಹೇಳ್ತೀರಿ? ಕೈ ಹತ್ರ ನೋಡೋಣ. ಮಾವನ ಮನೆಗೆ ಹೋಗು, ಅತ್ತೆ ಮನೆಗೆ ಹೋಗು, ಸ್ವಾದ ಮಾವನ ಮನೆಗೆ ಹೋಗು ಅಂತ ಹೇಳ್ತಾರೆ ಹೊರತು 4 ದಿವಸ ಮಠದಾಗಿದ್ದು ಬರ್ರಿಯಪ್ಪ, ಈಗ ಅಲ್ಲಿ ಪುರಾಣದ ಮಠದಾಗ ಬಂದು ಕುಂದ್ರಿ ಅಂತ ಹೇಳಲ್ಲ ನಿಮ್ಮ ಮಕ್ಕಳಿಗೆ. ಹೇಳ್ಬೇಕಂದ್ಕೊಳ್ಳೆ ಕೇಳಲ್ರಿಪ್ಪ, ಕೇಳ್ತಾರ ಅವರು. ನೀವು ಹಂಗ ದಾರಿಗೆ ಹಾಕೋಂತ ಹೋಗ್ಬೇಕು. ನೀವು 10 ಸಲ ಹೇಳಿದ್ರೆ 1 ಸಲನ ಅವ್ರು ಬರ್ತಾರ ಮಠಕ್ಕೆ. 21 ದಿವಸದಾಗ 10 ಸಲ ಹೇಳಿದ್ರೆ 10 ದಿವಸ ಪುರಾಣಕ್ಕೆ ಬಂದಿರ್ತಾರಂತ ನನ್ನ ಅಭಿಪ್ರಾಯ. ಯಾವುದೇ ಒಂದೇ ದಿವ್ಸಕ್ಕೆ ಸ್ವಚ್ಛ ಆಗಲ್ಲ ಮನಸ್ಸು. ವರ್ಷಗಟ್ಟಲೆ ನಾವು ಸಂಸಾರ, ಹುಡುಗಾಟ ಅಂತ ವಯಸ್ಸಿನಾಗ ಆಡಿರ್ತಾರೆ. ಅವೆಲ್ಲವನ್ನ ಮತ್ತೆ ಒಂದು 10 ದಿವಸ ಆದ್ರೂ ಕೂಡ ನಾವು ಭಗವಂತ ಚಿಂತನೆಯಲ್ಲಿ ಇರಬೇಕಾದ್ರೆ ಇಂಥ ಪುರಾಣ ಪ್ರವಚನದಲ್ಲಿ ಬರಬೇಕಾಗ್ತದ. ಅದಕ್ಕೆ ಹೇಳ್ತಾರೆ, ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಶರೀರ ಯಾವಾಗ ಬಿದ್ದೋತದೋ ಗೊತ್ತಿಲ್ಲ. ನಮ್ಮ ಚಮ್ಮನವ್ರ ಅಪ್ಪಗಳು ಹೇಳಿದ್ರಲ್ಲ, ಕಡ್ಕೊಳ್ಳೋ ಮಡಿವಾಳಪ್ಪನ ಮಾತು ಭಾಳ ಕಗ್ಗ ಮಾತು, ಆದ್ರೆ ಒರಿಜಿನಲ್ ಮಾತಾವು.
ಯಾವಾಗ ಈ ಶರೀರ ಬಿದ್ದೋದೋ ಗೊತ್ತಿಲ್ಲ, ಮನಿ ಮುಡ್ತೀವೇನೋ ಗೊತ್ತಿಲ್ಲ, ಊರು ಮುಡ್ತೀವೇನೋ ಗೊತ್ತಿಲ್ಲ. ಆದ್ರೂ ಕೂಡ ಈ ಶರೀರ ಅನಿತ್ಯ ಐತಿ. ಈ ಶರೀರ ಅನಿತ್ಯ ಇದ್ದದ ನಿತ್ಯ ಮಾಡಬೇಕಾದ್ರ ಸತ್ಸಂಗದಲ್ಲಿರ್ಬೇಕಂತ ಹೇಳ್ತಾರೆ. ಸತ್ಸಂಗದಲ್ಲಿರ್ಬೇಕು. ನಿನ್ನೆ ತಾಯಿ ಅಂದ್ರೆ ಮುತ್ತೈದಲ್ಲಿ ಇಷ್ಟು ಜನ ಕುಂತಿದ್ರಿ. ನಿಮಗೆ ನಿನ್ನೆ ಹೇಳ್ಬೇಕಂದ್ರೆ ಅಪ್ಪವ್ರ ಭಾಷಣ ಕೇಳ್ಕೊತ ನನಗೂ ಟೈಮ್ ಆಗಿದೆ ಗೊತ್ತಿಲ್ಲ, 10:30 ಆಗಿದೆ ಗೊತ್ತಾಯ್ತು ನನಗೆ. ನಮ್ಮ ಅಪ್ಪ ಒಂದು ಕಿವಿಯಾಗಿ ಹೇಳಿದ, ಯಪ್ಪ ಮಾತಾಡ್ತೀರೇನಾದ್ರೆ ಬೇಡಪ್ಪ, ಜನಗಳು ತ್ರಾಸ ನೋಡಮ್ಮ, ಅಪ್ಪಗಳು ಮುಗಿಸೋಣ, ನಾ ಮತ್ತೆ ನಾಳೆ ಬರ್ತೀನಿ, ನಾಳೆ ಮಾತಾಡ್ತೀನಿ. ನಮ್ಮೂರ ನಾ ಮಾತಾಡೋದು ದೊಡ್ಡದಲ್ಲ, ಅವರು ಒಳ್ಳೆ ವಾಗ್ಮಿಗಳದಾರ, ಅವ್ರ ಮಾತನ್ನ ನಾವು ಕೇಳೋಣ ಅಂತ ಹೇಳಿದ್ವಿ. ಯಾಕಂದ್ರೆ ಅವರು ನಿನ್ನಷ್ಟು ಅದ್ಭುತವಾದಂತ ಅಸ್ಖಲಿತವಾದ ವಾಣಿಯಿಂದ ಬಹಳ ಅದ್ಭುತವಾಗಿ ಅಂತ ಮಾತನ್ನು ಹೇಳಿದ್ರು. ಅವ್ರ ಮಾತು ಕೇಳಿದ್ರೆ ಸಮಯನೇ ಒಯ್ದು ಗೊತ್ತಾಗಲ್ಲ. ನಿಮಗೊಂದು ಮಾತು ಹೇಳ್ತೀನಿ ತಾಯಿ ಅಂದ್ರೆ, ಮೊನ್ನೊಂದು ದಿವ್ಸ ಹೇಳಿದ್ದೆ, ಅತ್ತಿ ಆಗಬಾರ್ದು, ಸೊಸಿ ಆಗಬಾರ್ದು ಅಂತ. ಇವತ್ತು ಹೇಳ್ತೀನಿ, ನೀವು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ವಿದ್ಯೆ ಕೊಡ್ಸೋಕ್ಕಿಂತ ಸಂಸ್ಕಾರ ಕೊಡ್ರಿ. ಒಂದ್ ದಿವ್ಸ ಪೇಪರ್ದಾಗ ಒಂದು ವಿಷಯ ಬಂದಿತ್ರಿ, ಬೆಂಗಳೂರು ಅಂತ ಸಿಟಿಯಲ್ಲಿ. ಏನಂತ ಬರ್ತಿತ್ತಂದ್ರ, ನಮ್ಮ ಮನೆಯ ನಾಯಿ ಕಳೆದಿದೆ, ಸಿಕ್ಕವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಆ ನಾಯಿ ಕಿಮ್ಮತ್ತು ಎಷ್ಟಂದ್ರೆ 5 ಲಕ್ಷ ರೂಪಾಯಿ ನಾಯಿ ಕಿಮ್ಮತ್ತು. ಆ ನಾಯಿಯನ್ನ ಜೋಪಾನ ಮಾಡಾಕ ಅವಂಗ ತಿಂಗಳ 50,000 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. ಅವ್ನಿಗೆ ಎಷ್ಟು? ತಿಂಗಳ 50,000 ರೂಪಾಯಿ ಪೇಮೆಂಟ್. ಅಚಾನಕ ಆ ನಾಯಿ ಮುಂಜಾನೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಆ ನಾಯಿ ಕಳೆದು ಹೋಗ್ಬಿಡ್ತು. ಕಳೆದೋಗ ನಾವು ಟಿವಿ ಕೊಟ್ಟ, ಪೇಪರ್ ಕೊಟ್ಟ, ಎಲ್ಲ ಕೊಟ್ಟ, ಪೇಪರ್ ಕೊಟ್ಟ, ಅಲ್ಲಿ ಬಿಡಕ್ ನಂಬರ್ ಹಾಕಿದ್ರು ರೆಡಿಯಲ್ಲಿ, ಇಂಥ ನಂಬರಿಗೆ ಸಂಪರ್ಕ ಮಾಡಿ ನಾಯಿ ಹಿಡಿದು ಕೊಟ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವನು ಬಹುಮಾನ ಹಾಕಿದ್ದ. ಒಂದು ಕಡೆಯಿಂದ ಫೋನ್ ಬಂತ, ನಿಮ್ಮ ನಾಯಿ ಇಲ್ಲಿ ಐತಿ, ಬಂದು ತೆಗೆದುಕೊಂಡು ಹೋಗ್ರಿ. ಆ ನಾಯಿ ಎಲ್ಲಿ ಐತಿ ಅಂತಂದ್ರ, ನಿಮ್ಮ ತಾಯಿಯವ್ರು ನಿನ್ನ ವೃದ್ಧಾಶ್ರಮದಾಗ ಬಿಟ್ಟಿರಲ್ಲ, ಆ ವೃದ್ಧಾಶ್ರಮದಲ್ಲಿ ನಾಯಿ ನಿಮ್ಮ ತಾಯಿ ಜೊತೆ ಐತಿ, ಅದಕ್ಕೆ ಆ ನಾಯಿ ತಗೊಂಡು ಹೋಗ್ರಿ ಅಂದ್ರು. ಅರ್ಥ ಮಾಡ್ಕೊಡ್ರಿ, ನಾಯಿ ಇದ್ದ ಕಿಮ್ಮತ್ತ ತಂದೆ ತಾಯಿ ಇಲ್ಲ ಅಂದಾಗ ನಮ್ಗೆ ಎಷ್ಟು ವಿದ್ಯೆ ಇದ್ರನ್ನ ಬಂತು, ಎಷ್ಟು ಸಂಪತ್ತಿ ಇದ್ರನ್ನ ಬಂತು, ಅವೆಲ್ಲವನ್ನ ನಾವು ಉಪಯೋಗಿಸ್ಬೇಕಾದ್ರೆ ಸಂಸ್ಕಾರ ಬೇಕು ನಮ್ಮ ಮಕ್ಕಳಿಗೆ. ಅದಕ್ಕೆ ನಿಮಗೆ ಒಂದೇ ಅರ್ಥ ಆಯ್ತಿಲ್ಲ ಹೇಳಿದ್ದು, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅಂತ ಹೇಳಿದ್ರೆ. ನಾಯಿ ಇದಕ್ಕೆ ಮತ್ತೆ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತೀರಿ. ಇಲ್ಲೆಲ್ಲ ಬೆಂಗಳೂರು ಕಡೆ ನಮ್ಮಲ್ಲಿ ವಿದ್ಯಾವಂತರು ಹೆಚ್ಚಿಗೆ ಆದಷ್ಟು ವೃದ್ಧಾಶ್ರಮ ಜಾಸ್ತಿ ಆಗತ್ತೇವ. ಮೊನ್ನೊಂದು 6 ತಿಂಗಳಿಂದ ಒಂದು ವಿಷಯ ಓದಿದೆ ನಾನು ಪೇಪರ್ದಾಗ. ತಂದೆ ತಾಯಿ ಮನಾರ ಗಳಿಸಿ ಮಕ್ಕಳಿಗೆ ಉಪವಾಸ ವನವಾಸದ ಅಮೇರಿಕಾ ಕಳಿಸ್ಯಾರ. ಅವ್ರ ಅಪ್ಪ ಏನ ಆರೋಗ್ಯ ಕೆಟ್ಟಾಗ, ನಿಮ್ಮ ತಂದೆಯವ್ರಿಗೆ ಆರೋಗ್ಯ ಇಲ್ರಿ, ಹೆಂಗ್ ಮಾಡ್ತೀರಿ ಅಂದ್ರೆ ಅದ್ರ ಖರ್ಚು ಏನ್ ಬರ್ತದ ಫೋನ್ ಪೇ ಮಾಡಿದ್ರೆ ಅಂತ್ಯಕ್ರಿಯೆ ಮಾಡ್ರಿ, ನಮ್ಗೆ ಬರಕ್ ಸಮಯ ಇಲ್ಲ ಅಂದ್ರೆ ಅಂತ ಮಕ್ಳು ಅದ್ರ ಏನು ಉಪಯೋಗ ಐತ್ರಿ? ಮಕ್ಕಳು ಹಿಡಿಬೇಕು, ಬಿತ್ತಿ ಬೆಳೆಯುವಂತ ಮಕ್ಕಳು ಹಿಡಿಬೇಕು ನಾವು. ಗಣಮಠ ಶಿವಗಳು ಹೇಳ್ಕೊಂಡು ಬರ್ತಾರೆ, ಅನೇಕ ವಿಚಾರಗಳು ಹೇಳ್ತಾರೆ. ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂದ್ರ ಒಂದೊಂದು ಊರಾಗಿದ್ದು ಎಲ್ಲ ಭಕ್ತರಿ ಸಂಸ್ಕಾರ ಕೊಟ್ಟು ಸಮಾಜ ಸುಧಾರಣೆ ಮಾಡಿದಂತ ಮಹಾತ್ಮರವರಾಗ್ಯಾರ. ನಾ ಹೇಳಿದ ನಿಮ್ಗೆ ಸ್ವಾಮಿ ವಿವೇಕಾನಂದ ಅಂತ ಮಕ್ಕಳು ಹೇಳ್ರಿ, ಸುಭಾಷ್ ಚಂದ್ರ ಬೋಸ್ ಅಂತ ಮಕ್ಕಳು ಹೇಳ್ರಿ, ಭಗತ್ ಸಿಂಗ್ ಅಂತ ಮಕ್ಕಳು ಹೇಳ್ರಿ. ನೀವು ನಿಮ್ಮ ಮಕ್ಕಳು ಅಂಥವರಾಗಿರಬೇಕು, ದೇಶ ಕಟ್ಟುವಂತ ಮಕ್ಕಳಾಗಬೇಕು, ಧರ್ಮ ಕಟ್ಟುವಂತ ಮಕ್ಕಳಾಗಬೇಕು. ಅಂದಾಗ ನಮ್ಮ ಸನಾತನ ಪರಂಪರೆ ಉಳಿತದ, ಭಾರತ ದೇಶ ಉಳಿತದ. ದೇಶ ಧರ್ಮ ಎರಡು ನಮ್ಗೆ ಹೆಂಗಪ್ಪ